ಅಯ್ಯ ಮುನಿಬಾದೂರ್ವಾಸರ ಶಾಪವು ನಿನಗೆ ಕುಲವ ನೀಟೆಯ ಗೆಣಗೆ ಪೋಪುದು ಕಡೆಗೆ ಕುಲವ ನೀಟೆಯ ಗೆಣಗೆ ಪೋಪುದು ಕಡೆಗೆ ವನಜ ಸಂಭವನಂತೆ ಸೃಷ್ಟಿಸಲಾರೆ ವನಜ ಸಂಭವನಂತೆ ಸೃಷ್ಟಿಸಲಾರೆ ತ್ರಿನಯನಂತೂ ಗ್ರದಿ ಹುಟ್ಟಿಸಲಾರೆ ತ್ರಿನಯನಂತೂ ಗ್ರದಿ ಹುಟ್ಟಿಸಲಾರೆ. ಎಲ್ಲಿಂದ ಬಂದವು, ಯಾಕಾಗಿ ಬಂದವು, ಈ ಘೋರ ರೂಪಕ್ಕೆ ಕಾರಣ ಏನು ಇತ್ಯಾದಿ ಯಾವುದನ್ನು ನೀನು ಅರಿತವನಲ್ಲ, ತಿಳಿದವನಲ್ಲ. ನನ್ನಲ್ಲಿ ಗೌರವ ಭಾವವನ್ನಿರಿಸಿ ಮಾರ್ಗವನ್ನ ತೋರ್ತೇನೆ. ನಾರಾದ್ರು ಎಂದ ತಕ್ಷಣ ಹಾಗಿದ್ರೆ ಎಲ್ಲದಕ್ಕೂ ಕಾರಣ ಏನೋ ಇರಲಿ ಅದೆಲ್ಲವೂ ನೀವು ತೋರಿಸಿಕೊಂಡವನು ಎನ್ನುವ ಗೌರವ ಭಾವ. ಅಯ್ಯ, ನೀನಿಲ್ಲಿ ಇರಬೇಕಾದವನಲ್ಲ, ನೀನು ದಾನವನೂ ಅಲ್ಲ, ನಿನ್ನ ಮೂಲವೇ ಬೇರೆ. ಏನು? ನೀನು ಗಂಧರ್ವ ಲೋಕದಲ್ಲಿದ್ದವ, ದ್ರುಮಿಳ ಎನ್ನುವ ಗಂಧರ್ವ ನೀನು. ನಾನು ಗಂಧರ್ವ ಲೋಕದಲ್ಲಿದ್ದ. ಹೌದಯ್ಯ. ದೇವಲೋಕಕ್ಕೆ ಹೋದಂತಹ ಸಂದರ್ಭ ಅಲ್ಲಿ ಆಗಮಿಸಿದಂತಹ ದೂರ್ವಾಸರನ್ನ ಕೆಣಕಿದ ತತ್ಪರಿಣಾಮವಾಗಿ ರಕ್ಕಸನಾಗಿ ಜನಿಸು ಭೂಲೋಕದಲ್ಲಿ ಎನ್ನುವುದಾಗಿ ಅವರದಂತಹ ಶಾಪವಾಕ್ಯಕ್ಕೆ ಅವರ ಕೋಪಕ್ಕೆ ನೀನು ತುತ್ತಾದಿ. ದೂರ್ವಾಸರ ಶಾಪ ಆ ಕಾರಣದಿಂದಾಗಿ ಘೋರ ರೂಪ. ನಾರದ್ರೆ ದೂರ್ವಾಸರ ಶಾಪ ಘೋರ ರಕ್ಕಸನಾಗಿ ಹೋಗುವೆ ಎಂದು. ಹಾಗಿದ್ದರೆ ಘೋರ ರಕ್ಕಸನಾಗಿ ನಾನು ಇಲ್ಲಿಯೇ ಇರಬೇಕೆ ಹೇಳಿ ಸ್ವಾಮಿ. ಇಲ್ಲ, ಆ ನಂತರದಲ್ಲಿ ನಿನ್ನ ತಪ್ಪಿನ ಅರಿವಾಗಿ ಅವರ ಪದಮೂಲವನ್ನ ಕಟ್ಟಿಕೊಂಡಾಗ ಅವರೇ ಆ ಶಾಪಕ್ಕೊಂದು ವಿಮೋಚನೆಯ ಮಾರ್ಗವನ್ನೂ ತೋರಿದ್ದಾರೆ. ಅದನ್ನು ನಾನು ಅರ್ಥೈಸಿಕೊಂಡ. ಅದನ್ನ ತಿಳಿಹಿ ಘೋರ ರೂಪಕ್ಕೆ ಒಂದು ವಿಮುಕ್ತಿಯನ್ನು ಕೊಡಿಸುವುದಕ್ಕಾಗಿ ನಾನು ಇಲ್ಲಿಯವರೆಗಾಗಿ ಬಂದ. ಹೌದಯ್ಯ. ಕುಲವನಿತ ಯೋರ್ವಳನ್ನ ಕೆಣಕಿದಾಗ ಅಷ್ಟೇ ಅಲ್ಲ, ನಿನ್ನ ಅಂಶ ಈ ಭೂಮಿಯಲ್ಲಿ ಉದ್ಭವಿಸಿದಾಗ ನಿನ್ನ ಪಾಲಿಗೆ ಶಾಪ ವಿಮುಕ್ತಿ. ಹಾಗೆ ಶಾಪ. ಹೌದೌದು. ಆದ್ದರಿಂದ ವಿಮೋಚನೆಯ ದಾರಿಯನ್ನು ಹೇಳಿದ್ದಾರೆ. ಹೌದು, ನೀನು ಆ ದಿಸೆಯಲ್ಲಿ ಪ್ರಯತ್ನವನ್ನು ಮಾಡಿದರೆ ಇದರಿಂದ ಮುಕ್ತಿಯನ್ನು ಪಡೆಯುವುದಕ್ಕೆ ಸಾಧ್ಯ. ನೋಡು ನಾರಾದ್ರೆ ಬರಲ್ಲ, ನಾನು ಸ್ವಲ್ಪ ನಿಲ್ಲಿ. ಮುಕ್ತಿಯನ್ನು ಪಡೆಯಬಹುದು ತಿಳಿದುಕೊಂಡೆ ನಾರದ್ರೆ. ಹೌದಾ? ಈ ವಿಮೋಚನೆಯ ಮಾರ್ಗವನ್ನು ಗೊತ್ತಾಯ್ತಲ್ಲ. ಯಾರ್ಯಾರು ತೋರಿಸುವುದು ಬೇಡ, ನೀವೇ ತೋರಿಸಬೇಕು. ಅದೇ ಹೇಳಿದನಲ್ಲ ಒಂದು ಮಾತು ನಾರದ್ರೆ. ಏನು? ಕುಲವನಿತೆ ಅವಳನ್ನು ಕೆಣಕಬೇಕು. ಹಾಗಿತ್ತು ನೀವು ಸಾಮಾನ್ಯದವರು ಏನನ್ನು ಮಾಡಬಲ್ಲ ಶಕ್ತಿ ಸಾಮರ್ಥ್ಯ ನಿಮಗಿದೆ. ಕುಲವನಿತನು ಸೃಷ್ಟಿ ಮಾಡಬೇಡಿ. ಆ ಕಾರ್ಯ ಮಾತ್ರ ನನ್ನಿಂದ ಅಸಾಧ್ಯವಾದದ್ದು. ಯಾಕೆ? ವನಜ ಸಂಭವನಂತೆ ಸೃಷ್ಟಿಸಲಾರನ್. ನಾನು ಬ್ರಹ್ಮನ ಮಗನೇ ಆಗಿರಬಹುದು, ಆದ್ರೆ ಆ ಸೃಷ್ಟಿ ಕಾರ್ಯ ನಮಗ್ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಇನ್ನು ತೃಣಯನಂತೆ ಕೋಪದಿಂದ ನೆಲಕ್ಕೆ ಬಡಿದಾಗ ಏನನ್ನಾದ್ರೂ ಹುಟ್ಟಿಕೊಂಡಿತ್ತು ಎನ್ನುವ ವಿಶ್ವಾಸವೂ ನನಗಿಲ್ಲ. ಆದ್ದರಿಂದಾಗಿ ನೀನೇ ಆ ಮಾರ್ಗವನ್ನ ಅರಸಿ ಆ ಮುಖೇನವಾಗಿ ನಿನ್ನ ವಿಮುಕ್ತಿಯ ಮಾರ್ಗವನ್ನು ನೀನೇ ಕಂಡುಕೊಳ್ಳಬೇಕಯ್ಯ. ಈ ದಾರಿಯನ್ನು ತೋರಿಸಿದ್ರಲ್ಲ, ನಮೋ ನಮಃ. ಆದಷ್ಟು ಶೀಘ್ರವಾಗಿ ನಿನ್ನ ಲೋಕವನ್ನು ಸೇರಿ ಆಗಲಿ. ದುರುಳ ಗ್ರಹಿಸಿದ ನಾಗ ತನ್ನ ಚರಿತೆಯನ್ನು ದುರುಳ ಗ್ರಹಿಸಿದ ನಾಗ ತನ್ನ ಚರಿತೆಯ ಕಾಪಟ್ಯದಿಂದಲೇ ಕಾಪಟ್ಯದ ತರುಣಿಯೋರ್ವಳಗೂಡಿ ಶಾಪವ ಪರಿಹರಿವೆನೆಂದೊಳಗರೆ ಚರಿತ್ರೆ ಎಲ್ಲವನ್ನು
ನಾರದರೆ ತಿಳಿಸಿದ್ದಾರೆ. ಶಾಪ ವಿಮೋಚನೆ ಮಾರ್ಗ ಏನು ಎನ್ನುವುದನ್ನು ಈಗ ಕಂಡುಕೊಂಡಿದ್ದೇನೆ. ಕುಲ ವನಿತೆಯನ್ನು ಕೆಳಕಬೇಕು ಎಂದು. ಹಾಗಿದ್ದರೆ ಕುಲ ವನಿತೆಯನ್ನು ಹುಡುಕುತ್ತಾ ಇರುತ್ತೇನೆ. ಹಾ ಹಾ, ತಡ ಯಾಕೆ ನಡೀತಾನೆ? ಧಾರಿಣಿ ಬಾದಿ ಉಗ್ರಸೇನೋ ಧಾರಿಣಿ ಬದಿ ಉಗ್ರಸೇನನು ಏರಿ ಮಧುರಾವನಿಯ ಗದ್ದುಗೆ ಏರಿ ಮಧುರಾವನಿಯ ಗದ್ದುಗೆ ಸಾರಿ ಓಲಗವಿತು ಸಾರಿ ಓಲಗವಿತು ಮೆರೆದನು ಹರುಷದಿ ಮಧುರ ಮಹೇಂದ್ರನು ಹೌದು. ಮಧುರೆಗೆ ಒಡೆಯರಾಗಿ ರಾಜ ಉಗ್ರಸೇನ ಎನ್ನುವ ನಾಮಧೇಯಕ್ಕೆ ಪಾತ್ರರಾಗಿ ನನ್ನ ಜೀವನವನ್ನು ಸಾಗಿಸುತ್ತಾ ಬಂದಿದ್ದೇನೆ. ನನ್ನ ಜೀವನದ ವ್ಯವಹಾರದಲ್ಲಿ ಎಂದು ತಪ್ಪಾಗಿಲ್ಲ, ಯಾವ ತೊಂದರೆಯೂ ಆಗಿಲ್ಲ. ಎಲ್ಲೆಲ್ಲಿಯೂ ಸಂತೋಷ ಸಂಭ್ರಮವೇ ಎದ್ದು ಕಾಣುತ್ತಾ ಇದೆ. ಅಂದಮೇಲೆ ಮಹಾರಾಜರಾಗಿರುವ ನನ್ನ ಆಡಳಿತ ವ್ಯವಹಾರದಲ್ಲಿ ಯಾವ ತೊಂದರೆಯೂ ಇಲ್ಲ ಅಂತಾಯಿತು. ನೋಡೋಣ, ಏನಾದರೂ ವಿಶೇಷ ಇದ್ದರೆ ತಿಳಿಯೋಣ. ತರುಣಿ ಮಣಿ ರುಚಿ ಮತಿಯೋ ತರುಣಿ ಮಣಿ ರುಚಿ ಮತಿಯು ಕಾಂತನ ಚರಣಗಾನ ತಳಗಿ ಮನದಿರವ ತಾ ಅರುಹಲೆಂದೇ ವಿನಯದಲ್ಲಿ ದಾನ ಮೀಸಲು ಮಹಾರಾಣಿ ರುಚಿಮತಿ ಬಾರೆ ಬಾ ಸ್ಮರರನ್ನೇ ಸ್ಮರರನ್ನೇ ರುಚಿಮತಿ ನಾರಿಮಣಿ ಫಣಿವೇಣಿ ನಾರಿಮಣಿ ಫಣಿವೇಣಿ ಭಾರಿ ಸಂತಸ ಮುಖ ಕಮಲದಿ ಭಾರಿ ಸಂತಸ ಮುಖ ಕಮಲದೋಳು ಕಾರಣವ ಅರು ಹೆಣ್ಣುಳು ಭಾರಿ ಸಂತಸ ಮುಖ ಕಮಲದೋಳು ಕಾರಣವ ಅರು ಹೆಣ್ಣುಳು ಮಹಾರಾಣಿ ರುಚಿಮತಿ, ಏನು ಆಸ್ಥಾನ ಮಂಟಪವನ್ನೇ ಸೇರಿದ್ದೀಯ? ಹೌದು. ಯಾಕೆಂದ್ರೆ ಆಮಂತ್ರಣ ಇಲ್ಲದೆ, ನಮ್ಮ ಕರೆಯೇ ಇಲ್ಲದೆ ಹಾಗೆಲ್ಲ ಆಸ್ಥಾನ ಮಂಟಪಕ್ಕೆ ಬರುವವಳಲ್ಲ. ಇಲ್ಲ, ಅನಿರೀಕ್ಷಿತವಾಗಿ ನಿನ್ನ ಪ್ರವೇಶ ಆಗಿದೆ. ರುಚಿಮತಿ, ಏನ್ ನೀವು ಹಿಂದೆ ಮುಂದೆ ಸ್ವಲ್ಪ ಹೀಗೆ ತಿರುಗುವ, ಸ್ವಲ್ಪ ಹಾಗೆ ತಿರುಗ. ಅಯ್ಯೋ, ಹಾ ಹಾ, ಏನು ಹೊಸದಾಗಿ ಮಾಡಿ ಕಾಳಾಹಿ ಬೇಡಿ ನೀನು ಚಡಿಯ ಹಾಗೆ ಅಲ್ಲ. ಸುಮ್ಮನಿರಿ, ನೀವು ಮದುವೆಯಾಗಿ ಇಷ್ಟ ಕಾಲ ಆಯ್ತು, ನೀವು ವರ್ಣನೆ ಇನ್ನೂ ಅಲ್ಲ, ಮುಗಿಲ್ಲ. ನೀ ಎಷ್ಟು ಚಂದವೇ ನೀನು. ಏ ದೇವ್ರೆ, ಚಂದ ಅಂದ್ರೆ ಚಂದವೇ. ತುಂಬಾ ಅಪಾಯ ಇದು. ಯಾಕೆ? ಮನೆ ಗಂಡ ಹೆಂಡತಿ ಹೊಗಳ್ತಾನೆ ಅಂತ ತುಂಬಾ ಅಪಾಯ ಉಂಟು. ಆ ಮಟ್ಟಿ ಸಮಾಧಾನ ಪಡು. ಏನು? ನಾನು ಯಾವ್ದಾವ್ದೋ ಹೆಣ್ಣನ್ನು ಹೊಗಳಿಲ್ವಲ್ಲ, ಥೂ, ನನ್ನ ಮುದ್ದಿನ ಹೆಂಡತಿಯಿಂದ ಹೊಗಳ್ತಾ ಇದ್ದೇನೆ. ಸರಿ ಸ್ವಾಮಿ, ಹೊಗಳಿಕ್ಕೆಲ್ಲ ಯಾಕೆ? ಅದು ಬಂದದ್ದು ಹೌದು, ನಮಸ್ಕಾರ ಮಾಡಿದ್ದು ಹೌದು. ಯಾವುದೋ ಒಂದು ಬಗೆಯ ಚಮತ್ಕಾರ ಇದೆ
ಅಂತ ಅರ್ಥವಾಗ್ತಾ ಇದೆ. ನಿಮ್ಮಲ್ಲ. ಭಾಗ್ಯವಲ್ಲಿಯ ಮುಖ ಕಮಲ ಅರಳಿದೆ, ಸರ್ವ ಅಲಂಕಾರ ಭೂಷಿತಲಾಗಿ ಇಲ್ಲಿ ಬಂದಿದ್ದೀಯ. ಏನು ನಗುವಿನ ಮೋಡಿಯ ಒಳಗೆ ಏನೊಂದು ವಿಶೇಷವಾದ ಸಂಗತಿ ಇರಬೇಕು ಎಂದು ಭಾವಿಸುತ್ತಾ ಇದ್ದೇನೆ. ಏನೇದು ಸ್ವಾಮಿ? ಯಾಕೆ ಬಂದದ್ದು? ಉದ್ದೇಶ ಏನು? ಹೇಳು ಹೇಳು. ಹೇಳ್ತೇನೆ ಸ್ವಾಮಿ. ಹಾ ಹೆಂಡತಿಯಾದವಳು ಹಾ ತನ್ನೆಲ್ಲ ಬಯಕೆಯನ್ನು ಯಾರಲ್ಲಿ ಹೇಳಿಕೊಳ್ಳಬೇಕು ಹೇಳಿ? ಕಣ್ಣನಾದವರಲ್ಲಿ. ಹೆಂಡತಿಯ ಬಯಕೆಯನ್ನು ಈಡೇರಿಸುವ ಹೊಣೆಗಾರಿಕೆ ಯಾರದು ಹೇಳಿ? ಕಣ್ಣನಾದವನ ಹೊಣೆ. ಅದಕ್ಕಾಗಿ ಇಲ್ಲಿ ಬಂದಿದ್ದು ನಾನು. ನಾವು ಹೊಣೆಗೇಡಿ ಆಗ್ಲಿಲ್ವಲ್ಲ? ಹೇಳಿಕೊಳ್ತೇನೆ ಏನದು ಸ್ವಾಮಿ. ರಮಣ ಕೇಳು ವಸಂತ ಕಾಲದಿ ರಮಣ ಕೇಳು, ರಮಣ ಕೇಳು ವಸಂತ ಕಾಲದಿ ಗಮಿಸಿ ಉಪವನ ಚರಿಸಿ, ಗಮಿಸಿ ಉಪವನವ ಚರಿಸಿ, ಗಮಿಸಿ ಉಪವನ ಚರಿಸಿ ಮುದದಿ ರಮಿಸುವಾಸೆ, ರಮಿಸುವಾಸೆಯು ಮನದಿ ಮೂಡಿದೆ, ಉಪವನದಿ ನಾವು ರಮಿಸುವಾಸೆಯು, ರಮಿಸುವಾಸೆಯು ಮನದಿ ಮೂಡಿದೆ. ನಮಿಬೆ ನಮಿಬೆ ಏಳಿ ಹೋಗುವ, ನಮಿಬೆ ಏಳಿ 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 ಹೋಗುವ, ನಮಿಬೆ ನೇಳಿ ಹೋಗುವ.